ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬೆಂಗಳೂರಿನ ರಸ್ತೆ ಗುಂಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇವೆ. ಕಳೆದ ವಾರವಿಡೀ ಬಯೋಕಾನ್ ಕಂಪನಿಯ ಚೇರ್ಪರ್ಸನ್ ಕಿರಣ್ ಮಜುಮ್ದಾರ್ ಶಾ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಜಟಾಪಟಿ ನಡೆಯಿತು. ಹಿಂದೆ ಬಿಜೆಪಿ JDS ಸರ್ಕಾರ ಇದ್ದಾಗ ಕಿರಣ್ ಮಜುಮ್ದಾರ್ ಆಗಲಿ, ಇನ್ಫೋಸಿಸ್ ಮಾಜಿ ನಿರ್ದೇಶಕ ಮೋಹನ್ ದಾಸ್ ಪೈ ಆಗಲಿ ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ DKಶಿ ಕಿಡಿಕಾರಿದ್ರು. ಈ ವಿಷಯದಲ್ಲಿ ಇಬ್ಬರ ಮಧ್ಯೆ ವಾಗ್ವಾದ ವಾರವಿಡೀ ನಡೆಯಿತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ ಹೇಳಿಕೆ ಒಂದು ವೈರಲ್ ಆಗ್ತಾ ಇದೆ. ಹಲವರು ಅದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಟಿವಿಗಳಲ್ಲಿ ಭರ್ಜರಿ ಚರ್ಚೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ರಸ್ತೆಯ ವೈಟ್ ಟಾಪಿಂಗ್ ಕಾಮಗಾರಿ ಉದ್ಘಾಟಿಸಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತೆರಿಗೆ ಸಂಗ್ರಹದಲ್ಲಿ ಸರಿಯಾದ ಪಾಲು ಕೊಡ್ತಾ ಇಲ್ಲ, ಇದರ ಬಗ್ಗೆ ಬಿಜೆಪಿಯ ಯಾವ ಸಂಸದರು ಕೂಡ ಮಾತಾಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಾತಿನ ಮಧ್ಯೆ ಸಂಸದ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಸೂರ್ಯ ಅವರನ್ನು ನಾನು ಅಮಾವಾಸ್ಯೆ ಅಂತ ಕರೀತೀನಿ. ರಾಜ್ಯದ ತೆರಿಗೆ ಪಾಲಿನ ಸಲುವಾಗಿ ಅವರು ಪಾರ್ಲಿಮೆಂಟ್ನಲ್ಲಿ ಒಂದೇ ಒಂದು ಮಾತಾಡಿಲ್ಲ. ರಾಜ್ಯಕ್ಕೆ ಕೇಂದ್ರದಿಂದ ನಯಾ ಪೈಸೆ ಅನುದಾನ ತಂದಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತಿಗೆ ಪ್ರತಿಪಕ್ಷ ನಾಯಕ ಅಶೋಕ್ ಸಿಟ್ಟಿಗೆದ್ದಿದ್ದಾರೆ. ಯಾರು ಅಮಾವಾಸ್ಯೆ, ಯಾರು ಹುಣ್ಣಿಮೆ, ಯಾರು ತೇಜಸ್ವಿ ಅನ್ನೋದ್ರ ಬಗ್ಗೆ ಜನರನ್ನ ಕೇಳಿ, ಅಥವಾ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ನಿಮಗಿಂತ ಜಾಸ್ತಿ ಓಟ್ ತಗೊಂಡು ತೇಜಸ್ವಿ ಸೂರ್ಯ ಗೆದ್ದು ಬಂದಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಅಮಾವಾಸ್ಯೆ ಯಾರು, ಹುಣ್ಣಿಮೆ ಯಾರು ಎಂಬ ಬಗ್ಗೆ ಹೊಸ ಚರ್ಚೆ ಶುರುವಾಗಿದೆ. ರಾಜ್ಯದ ಅಭಿವೃದ್ಧಿ ಕುರಿತಾದ ಒಂದು ಚರ್ಚೆ ಹೇಗೆ ರಾಜಕೀಯದ ಮಾತುಗಳಲ್ಲಿ ದಾರಿ ತಪ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕು. ಅದನ್ನು ಆಮೇಲೆ ಹೇಳ್ತೀನಿ. ಮೊದಲು ಸಿದ್ದರಾಮಯ್ಯ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಅಂತ. ಓಟ್ ಹಾಕ್ಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ, ಇವರು ಒಂದಿನ ಮಾತಾಡಿದಾರ? ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು? PC ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ? ಮತ್ತೆ ಸುಮ್ಮನೆ ಓಟ್ ಹಾಕ್ತೀರಾ? ಸುಮ್ಮನೆ ಓಟ್ ಹಾಕೋದು. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗ್ಲಿಲ್ಲ ಇವ್ರಿಗೆ. ಒಂದು ದಿನ ಮಾತಾಡಲಿಲ್ಲ. ಅವ್ರು ಯಾರೋ ಒಬ್ಬ ಸೌತ್ನಲ್ಲಿ MP ಯಾರು, ಸೂರ್ಯ, ಅಮಾವಾಸ್ಯೆ ಅಂತ ಕರಿತೀನಿ ನಾನು ಅವರಿಗೆ. ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ, ಈ ಅಮ್ಮ ಯಾರವರು, ಶೋಭಾ ಕರಂದ್ಲಾಜೆ, ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ. ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡು ಗೆದ್ದೋದ್ರಲ್ಲ, ಇವರು ಒಂದಿನ ನೀವು ಮಾತಾಡಿದೆವು, ನಿಮ್ಗೆ ಕೋಪ ಬರ್ತದೋ ಇಲ್ವೋ? ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕಕ್ಕೆ ನೀಡಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ನಮ್ಮ ಬಿಜೆಪಿ ಸಂಸದರು ಪಾರ್ಲಿಮೆಂಟಿನಲ್ಲಿ ಒಂದು ದಿನವೂ ಕೇಳಿಲ್ಲ. ಸಂಸತ್ತಿನಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ತೇಜಸ್ವಿ ಸೂರ್ಯ ಅವರನ್ನ ನಾನು ಅಮಾವಾಸ್ಯೆ ಅಂತ ಕರೀತೀನಿ ಅಂತ ಕೂಡ ಹೇಳಿದ್ದಾರೆ. ಪ್ರತಿಪಕ್ಷ ನಾಯಕ ಅಶೋಕ್ ಈ ಮಾತನ್ನ ಖಂಡಿಸಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಎಲ್ಲರೂ ಮಕ ನೋಡ್ಕೋಣ, ನನ್ನ ಮಕನೂ ನಾನು ನೋಡ್ಕೊಂತೀನಿ, ಸೂರ್ಯನ್ ಮಕನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಕನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಕ್ಕದಲ್ಲಿ ತೇಜಸ್ ಇದೆ, ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರ ಪೌರ್ಣಮಿ, ಎಲ್ಲ ಜನ ತೀರ್ಮಾನ ಮಾಡೋದು. ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡ್ಲಿ ಅಮಾವಾಸ್ಯೆ ಯಾರು, ಪೌರ್ಣಮಿ ಯಾರು ಅಂತ. ಅದನ್ನ ಇಟ್ಕೊಂಡು ತೇಜಸ್ವಿ ಸೂರ್ಯ ಬಗ್ಗೆ ಮಾತಾಡೋದು ಒಬ್ಬ ಜನಪ್ರತಿನಿಧಿ. ಅವ್ರ ಬಗ್ಗೆ ಅವರು ಅದೇ ರೀತಿ ನಿನ್ಗೆ ರಿಪೀಟ್ ಮಾಡಿದ್ರ ತೇಜಸ್ವಿ ಸೂರ್ಯನು, ನನ್ಗನ್ಸ್ತದ ರಿಪೀಟ್ ಮಾಡ್ತಾರೆ ತೇಜಸ್ವಿ ಸೂರ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ರಿಪೀಟ್ ಮಾಡ್ಲೇಬೇಕು, ಮಾಡ್ತಾರೆ, ನಾನು ಮಾತಾಡ್ತೀನಿ. ಅವ್ರು ಅದೇ ಮಾತನ್ನ ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ಎಸ್, ಒಂದು ಮಾತು ನಿಜ, ತೇಜಸ್ವಿ ಸೂರ್ಯ ಅವರನ್ನ ಅಮಾವಾಸ್ಯೆ ಎಂದದ್ದು ಸರಿಯಲ್ಲ. ಹಾಗಂತ ಅಶೋಕ್ ಹೇಳಿದ್ದಾರೆ, ಅದು ಒಪ್ಪಬೇಕಾದ ಮಾತೇ. ಅದು ಯಾರೇ ಆದರೂ ಇನ್ನೊಬ್ಬರನ್ನ ಸಾರ್ವಜನಿಕವಾಗಿ ಅವಹೇಳನ ಮಾಡೋದು ತಪ್ಪು. ಸಿದ್ದರಾಮಯ್ಯ ಬೆಂಬಲಿಗರು ಈ ಮಾತನ್ನು ಸಮರ್ಥಿಸಿಕೊಳ್ಳಲೂಬಹುದು. ಸೂರ್ಯ ಅನ್ನೋದಕ್ಕೆ ವಿರೋಧ ಪದವಾಗಿ ಅಮಾವಾಸ್ಯೆಯನ್ನು ಬಳಸಿದ್ದಾರೆ, ಅದು ಅವಹೇಳನ ಅಲ್ಲ ಅಂತ ಹೇಳ್ಬೋದು. ಹಾಗೆ ಹೇಳಿದರೆ ಅದು ಕೂಡ ಒಪ್ಪಿಕೊಳ್ಳೋ ಮಾತಲ್ಲ. ಆದರೆ ಇಲ್ಲಿ ಚರ್ಚೆ ಆಗಬೇಕಾದ ವಿಷಯ ಏನು? ಬೆಂಗಳೂರಿಗೆ ಕೇಂದ್ರದಿಂದ ನಿಜಕ್ಕೂ ಅನ್ಯಾಯ ಆಗ್ತಾ ಇದೆಯಾ? ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾದ ತೆರಿಗೆ ಪಾಲು ಕಡಿಮೆ ಆಗಿದೆಯಾ?
ಸಿದ್ದರಾಮಯ್ಯ ಅವರು ಎತ್ತಿದ ಈ ಪ್ರಶ್ನೆಗೆ ಅಶೋಕ್ ಅವರಿಂದ ಉತ್ತರ ಬರಲೇ ಇಲ್ಲ. ಮುಖ್ಯಮಂತ್ರಿ ಎತ್ತಿದ ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡೋದನ್ನು ಬಿಟ್ಟು ಅಶೋಕ್ ಅವರು ಬರೀ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದನ್ನೇ ಹಿಡ್ಕೊಂಡ್ರೆ ಕರ್ನಾಟಕಕ್ಕೆ ಏನಾದರೂ ಪ್ರಯೋಜನ ಆಗುತ್ತಾ? ಕೇಂದ್ರದಿಂದ ಬರಬೇಕಾದ ಸರಿಯಾದ ತೆರಿಗೆ ಪಾಲು ಬರುತ್ತಾ? ನಮ್ಮ ರಾಜಕಾರಣಿಗಳು ಅಭಿವೃದ್ಧಿಯ ವಿಷಯವನ್ನು ಬಿಟ್ಟು ಬರೀ ರಾಜಕೀಯ ಟೀಕೆಗಳನ್ನು ಚರ್ಚೆಯ ವಿಷಯ ಆಗಿಸೋದು ನಿಜಕ್ಕೂ ಕನ್ನಡಿಗರ ದುರಂತ. ಅದರಲ್ಲೂ ನಮ್ಮ ಮಾಧ್ಯಮಗಳು, ಟಿವಿ ಮಾಧ್ಯಮಗಳು ಇದಷ್ಟನ್ನೇ ಚರ್ಚೆ ಮಾಡ್ತಾ ಕೂತ್ಕೊಂಡಿರೋದು ಇನ್ನೂ ದೊಡ್ಡ ದುರಂತ. ಕನ್ನಡಿಗರು, ಅದರಲ್ಲೂ ಬೆಂಗಳೂರಿನ ಜನ ಇವತ್ತು ಚರ್ಚಿಸಬೇಕಾದಂತಹ ಬಹಳ ಮುಖ್ಯ ವಿಷಯ ಈ ತೆರಿಗೆ ಪಾಲಿನದ್ದು. ದೆಹಲಿಯ ಒಕ್ಕೂಟ ಸರ್ಕಾರದಿಂದ ತೆರಿಗೆ ಪಾಲು ಪಡೆಯೋದ್ರಲ್ಲಿ ಕರ್ನಾಟಕಕ್ಕೆ ಏಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ವಿವರವಾದಂತಹ ಚರ್ಚೆ ನಡಿಬೇಕು. ಇದನ್ನು ಪಕ್ಷದ ವಿಚಾರವಾಗಿ ನೋಡೋದು ಕೂಡ ಸರಿಯಲ್ಲ. ಕಾಂಗ್ರೆಸ್ಸು, ಬಿಜೆಪಿ, JDS ಎಲ್ಲ ಪಕ್ಷಗಳ ನಾಯಕರು ಕೂಡ ಈ ವಿಷಯಕ್ಕೆ ಸಂಬಂಧಿಸಿ ರಾಜ್ಯದ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಒಟ್ಟಾಗಿ ಕೆಲಸ ಮಾಡುವಂಥ ಅಗತ್ಯ ಇದೆ. 15ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಕರ್ನಾಟಕದಿಂದ ದೆಹಲಿಯ ಒಕ್ಕೂಟ ಸರ್ಕಾರಕ್ಕೆ 4,30,030 ಕೋಟಿ ರೂಪಾಯಿ ತೆರಿಗೆ ಆದಾಯ ಹೋಗ್ತಾ ಇದೆ. ಆದರೆ ಅದರಲ್ಲಿ ರಾಜ್ಯಕ್ಕೆ ವಾಪಸ್ ಬರ್ತಾ ಇರೋದು ಕೇವಲ 50,000 ಕೋಟಿ ರೂಪಾಯಿ ಮಾತ್ರ. ಈ ಪಾಲು ಜಾಸ್ತಿ ಆಗಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕರ್ನಾಟಕದ ಜನ, ಅದರಲ್ಲೂ ಬೆಂಗಳೂರಿನ ಜನ ಕಟ್ಟುವ ತೆರಿಗೆ ಹಣ ಅವರ ಮೂಲ ಸೌಲಭ್ಯಗಳಿಗೆ ಹೆಚ್ಚು ಬಳಕೆ ಆಗಬೇಕಲ್ವಾ? ಅದಕ್ಕಾಗಿ ಒಕ್ಕೂಟ ಸರ್ಕಾರದ ಮೇಲೆ ಕನ್ನಡಿಗರು ಒತ್ತಡ ಹೇರಬೇಕಾಗತ್ತೆ. ಮುಖ್ಯವಾಗಿ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಬರೀ ಅಮಾವಾಸ್ಯೆ ಹುಣ್ಣಿಮೆಗಷ್ಟೇ ತಮ್ಮ ವಾಕ್ಚಾತುರ್ಯವನ್ನು ಸೀಮಿತಗೊಳಿಸಬಾರದು. ರಾಜ್ಯದ ನ್ಯಾಯಬದ್ಧ ತೆರಿಗೆ ಪಾಲಿನ ಬಗ್ಗೆಯೂ ಕೂಡ ಅವರು ಮಾತಾಡಬೇಕು. ಅದಕ್ಕಾಗಿ ದೆಹಲಿಗೆ ಹೋಗಿ ಹಣಕಾಸು ಸಚಿವರ ಮೇಲೆ ಕೂಡ ಅವರು ಒತ್ತಡ ಹೇಳಬೇಕು. ಕಳೆದ ವಾರ ಕೂಡ ಹೀಗೆ ಆಯಿತು. DK ಶಿವಕುಮಾರ್ ಮತ್ತು ಕಿರಣ್ ಮಜುಮ್ದಾರ್ ಮಧ್ಯೆ ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚುವ ವಿಚಾರದಲ್ಲಿ ವಾಗ್ವಾದ ಆಯಿತು. ಅದು ಕೂಡ ಹಳಿ ತಪ್ಪಿತು. ಇದರಲ್ಲಿ ರಾಜಕೀಯ ಇದೆ ಅಂತ DKಶಿ ಹೇಳಿದರು, ರಾಜಕೀಯ ಅಲ್ಲ ಅಂತ ಮಜುಮ್ದಾರ್ ಹೇಳಿದರು. ಆದರೆ ಬೆಂಗಳೂರು ನಗರದ ಮೂಲ ಸೌಲಭ್ಯ ಅಭಿವೃದ್ಧಿಗೆ ಒಕ್ಕೂಟ ಸರ್ಕಾರದಿಂದ ಏನು ಸಿಗಬೇಕಿದೆ ಅನ್ನೋದರ ಬಗ್ಗೆ ಕಿರಣ್ ಮಜುಮ್ದಾರ್ ಅವರು ಒಂದೊಂದು ಮಾತು ಕೂಡ ಆಡಲಿಲ್ಲ. ಕನಿಷ್ಠ ಬೆಂಗಳೂರಿನ ಕಾರ್ಪೊರೇಟ್ ತೆರಿಗೆ ಇದೆಯಲ್ಲ, ಕೋಟ್ಯಂತರ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ, ಅದರಿಂದ ಬೆಂಗಳೂರಿಗೆ ಒಂದು ಪಾಲ್ ಸಿಗಬೇಕು ಅಂತಾದ್ರೂ ಅವರು ಹೇಳಬೇಕಾಗುತ್ತಲ್ಲ. ಬೆಂಗಳೂರಿನಲ್ಲಿ ಜಗತ್ತಿನ ಅತಿ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ಕೆಲಸ ಮಾಡ್ತಾ ಇವೆ. ಕೋಟ್ಯಂತರ ರೂಪಾಯಿ ಕಾರ್ಪೊರೇಟ್ ತೆರಿಗೆ ಸಂಗ್ರಹ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿನ ಲಕ್ಷಾಂತರ ಉದ್ಯೋಗಿಗಳ ನೇರ ತೆರಿಗೆ ಕೂಡ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಈ ಕಾರ್ಪೊರೇಟ್ ಮತ್ತು ನೇರ ತೆರಿಗೆಗಳಲ್ಲಿ ದೆಹಲಿಯ ಒಕ್ಕೂಟ ಸರ್ಕಾರಕ್ಕೆ ಹೋಗೋದೆಷ್ಟು, ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಬರೋದೆಷ್ಟು, ಇದರ ಲೆಕ್ಕವನ್ನ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ಬೇಕು. 15ನೇ ಹಣಕಾಸು ಆಯೋಗದ ವರದಿ ಪ್ರಕಾರ 100 ರೂಪಾಯಿಯಲ್ಲಿ ಇದರಲ್ಲಿ ಕೇವಲ 15 ರೂಪಾಯಿ ಮಾತ್ರ ರಾಜ್ಯಕ್ಕೆ ವಾಪಸ್ ಬರ್ತದೆ. ಈ ಕಾರ್ಪೊರೇಟ್ ಕಂಪನಿಗಳ ರಫ್ತು ಸೇವೆಗಳಿದೆಯಲ್ಲ, ಅದಕ್ಕೆ ಪೂರ್ಣ GST ವಿನಾಯಿತಿ ನೀಡಲಾಗಿದೆ. ಆ GSTನಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ 1 ಪೈಸೆಯ ಪಾಲು ಸಿಗ್ತಾ ಇಲ್ಲ. ರಾಜ್ಯ ಸರ್ಕಾರ ಇನ್ನೊಂದೆಡೆ BDA ಮೂಲಕ, ಕಾರ್ಪೊರೇಷನ್ ಮೂಲಕ ಹಣ ಸುರಿದು ನಿರ್ಮಿಸಿರುವಂತಹ ಫ್ಲೈಓವರ್, ಅಂಡರ್ ಪಾಸ್, ಮೆಟ್ರೋ ಎಲ್ಲವನ್ನು ಕೂಡ ಈ ಕಾರ್ಪೊರೇಟ್ ಕಂಪನಿಗಳವರು ಯಥೇಚ್ಛವಾಗಿ ಬಳಸ್ತಾರೆ. ಬರೇ ರಸ್ತೆ ಗುಂಡಿಗಳ ಬಗ್ಗೆ ಕೂಗು ಹಾಕೋದಲ್ಲ, ತಮ್ಮ ಕಂಪನಿಗಳ CSR ಫಂಡ್ಗಳಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಎಷ್ಟು ಹಣ ನೀಡಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಲೆಕ್ಕ ಕೊಡಬೇಕಲ್ವಾ? ಸ್ನೇಹಿತರೆ, ಬೆಂಗಳೂರಿಗೆ ವಲಸೆ ಒಂದೇ ಸಮನೆ ಏರ್ತಾ ಇದೆ. ದೇಶದ ಎಲ್ಲ ರಾಜ್ಯಗಳಿಂದಲೂ ಪ್ರತಿದಿನ ಸಾವಿರಾರು ಜನ ಬಂದು ಇಲ್ಲಿ ಇಳಿತಾ ಇದ್ದಾರೆ. ಹಾಗೆಯೇ ಇಲ್ಲಿನ ರಸ್ತೆ ಗುಂಡಿ, ಕಸದ ರಾಶಿ, ಟ್ರಾಫಿಕ್ ಜಾಮ್ಗಳು ಕೂಡ ಹೆಚ್ಚುತ್ತಾ ಇವೆ. ರಾಜ್ಯ ಸರ್ಕಾರ ಇದನ್ನೆಲ್ಲ ನಿರ್ವಹಿಸೋದಕ್ಕೆ ದೆಹಲಿಯ ಒಕ್ಕೂಟ ಸರ್ಕಾರದ ನೆರವು ಇಲ್ಲದೆ ಸಾಧ್ಯ ಇಲ್ಲ. ಕರ್ನಾಟಕ ಮತ್ತು ವಿಶೇಷವಾಗಿ ಬೆಂಗಳೂರು ನಗರ ಸಂಗ್ರಹಿಸಿ ದೆಹಲಿಯ ಒಕ್ಕೂಟ ಸರ್ಕಾರಕ್ಕೆ ಕಳಿಸುವಂತಹ ತೆರಿಗೆ ಇದೆಯಲ್ಲ, ಆ ಹಣದ ಆಧಾರದಲ್ಲಿ ಸೂಕ್ತ ಪಾಲು ನಮಗೆ ವಾಪಸ್ ಬರೋ ರೀತಿಯಲ್ಲಿ ಈಗ ವ್ಯವಸ್ಥೆಯನ್ನ ಮರುರೂಪಿಸಬೇಕಾಗಿದೆ. ಇನ್ನೀಗ ನವೆಂಬರ್ ತಿಂಗಳು ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ 16ನೇ ಹಣಕಾಸು ಆಯೋಗ ಕೇಂದ್ರ ರಾಜ್ಯಗಳ ತೆರಿಗೆ ಹಂಚಿಕೆ ಕುರಿತು ತನ್ನ ವರದಿಯನ್ನು ನೀಡಲಿದೆ. ಮುಖ್ಯಮಂತ್ರಿಗಳು ಈಗ ಪ್ರತಿಪಕ್ಷ ನಾಯಕರನ್ನು ಮತ್ತು ಎಲ್ಲಾ ಪ್ರತಿಪಕ್ಷಗಳ ಸಂಸದರನ್ನು ಕೂಡ ಕರ್ಕೊಂಡು ದೆಹಲಿಗೆ ನಿಯೋಗ ಹೋಗಬೇಕಾಗುತ್ತೆ. ಬಿಜೆಪಿಯ ಸಂಸದರು ಕೂಡ ರಾಜ್ಯದ ಹಿತಾಸಕ್ತಿ ರಕ್ಷಣೆಗೆ ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಬೇಕು. ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾದಂತಹ ತೆರಿಗೆಯ ಪಾಲನ್ನು ಪಡೆಯಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಅದು ಬಿಟ್ಟು ಬರೀ ಅಮಾವಾಸ್ಯೆ ಹುಣ್ಣಿಮೆಯ ಚರ್ಚೆಯಲ್ಲಿ ಇವರು ಹೀಗೆ ಕಾಲ ಕಳೆದ್ರೆ ಇಡೀ ರಾಜ್ಯ ತಿಂಗಳಿಡೀ ಅಮಾವಾಸ್ಯೆಯಲ್ಲಿ ಮುಳುಗಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಎಚ್ಚರಿಕೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.